ಸಚಿವ ರಾಜಣ್ಣ ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ. ಆದರೆ ಸಚಿವ ರಾಜಣ್ಣ ಅವರನ್ನು ರಾಜೀನಾಮೆ ಕೊಡಿಸೋಕ್ಕಿಂತ ಮೊದಲು, ಇನ್ಫ್ಯಾಕ್ಟ್ ಮಾಜಿ ಸಚಿವ ರಾಜಣ್ಣ ಅವರನ್ನು ರಾಜೀನಾಮೆ ಕೊಡಿಸೋಕ್ಕಿಂತ ಮೊದಲು ಸಾಕಷ್ಟು ಬೆಳವಣಿಗೆಗಳಾಯಿತು. ಹಾಗಾದರೆ ಏನಾಯಿತು? ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಿಂದ ಕರೆ ಬಂದಾದಮೇಲೆ ಮತ್ತೆ ಮುಖ್ಯಮಂತ್ರಿಗಳು ಹೈಕಮಾಂಡ್ಗೆ ಕರೆ ಮಾಡಿದ್ರ, ರಾಹುಲ್ ಗಾಂಧಿ ಅವರನ್ನು ಅಪ್ರೋಚ್ ಮಾಡಿದ್ರ, ಅವರನ್ನು ಡಿಫೆಂಡ್ ಮಾಡುವಂಥ, ಸೇಫ್ ಮಾಡುವಂಥ ಕೆಲಸ ನಡೀತಾ. ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾಕೆ ಆ ನಿರ್ಧಾರಕ್ಕೆ ಬದ್ಧವಾಗಿತ್ತು? ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಇದೇ ವಿಚಾರ ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪವಾಯಿತು. ಸಚಿವರೇ ರಾಜೀನಾಮೆ ಕೊಟ್ಟಿದ್ದಾರೆ ಸದನ ನಡೆಯುವಂಥ ಸಂದರ್ಭದಲ್ಲಿ. ಹೀಗಾಗಿ ನೀವು ಉತ್ತರಿಸಿ ಅಂತ ವಿಪಕ್ಷಗಳು ನೇರವಾಗಿ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿದ್ರು. ಹಾಗಾದರೆ ಕಾಂಗ್ರೆಸ್ ಮನೆಯಲ್ಲಿ ಏನಾಯಿತು? ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರಾ ಇದೇ ವಿಚಾರಕ್ಕೆ? ನೋಡೋಣ ಬನ್ನಿ. ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ರಾಜಕಾರಣದಲ್ಲಿ ಷಡ್ಯಂತ್ರ ಇರತಕ್ಕಂಥದ್ದು ಸಹಜವೇ. ಮಹಾ ತಪ್ಪನ್ನ ಏನ್ ಮಾಡಿದ್ದಾರೆ ರಾಜಣ್ಣ ಅವರು? ಇದರಿಂದ ಕಾಂಗ್ರೆಸ್ಸಿಯ ಪ್ರಭಾವಿ ನಾಯಕರ ಕೈವಾಡ ಇದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ, ಕೈಮನೆ ಕೊತ ಕೊತ. ಕೆಎನ್ ರಾಜಣ್ಣರ ವಜಾ ಹಿಂದೆ ಷಡ್ಯಂತ್ರ, ಪಿತೂರಿ ಇದೆಯಾ? ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ದ್ವೇಷ ಇರುತ್ತೆ, ಎಚ್ಚರಿಕೆಯಿಂದ ಇರಬೇಕು ಎಂದ ಜಾರಕಿಹೊಳಿ. ಹುಷಾರಾಗಿರ್ಬೇಕಂತ ಹೇಳಿದಲ್ಲ. ತಲೆದಂಡ, ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕನಿಗೆ ಶಿಕ್ಷೆ. ಸಿದ್ದರಾಮಯ್ಯ ಅತ್ಯಾಪ್ತನ ರಾಜಕೀಯ ಜೀವನದಲ್ಲೇ ಕ್ರಾಂತಿ ನಡೆದು ಹೋಗಿದೆ. ಸಚಿವ ಸಂಪುಟದಿಂದಲೇ ಕೆಎನ್ ರಾಜಣ್ಣರನ್ನ ವಜಾ ಮಾಡಿರುವುದು ರಾಜ್ಯ ಕಾಂಗ್ರೆಸ್ ಪಾಳೆಯ ಕೊತ ಕೊತ ಎನ್ನುವಂತೆ ಮಾಡಿದೆ. ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ, ದಿನಕ್ಕೊಂದು ಟ್ವಿಸ್ಟ್ ಪಡಿತಿದೆ. ನನ್ನ ವಜಾ ಮಾಡಿರೋದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಕೆಎನ್ ರಾಜಣ್ಣ ನಿನ್ನೆ ಸಂಜೆ ಹೊಸ ಬಾಂಬ್ ಹಾಕಿದ್ದಾರೆ. ಇದಿಷ್ಟೇ ಅಲ್ಲ, ಯಾರ್ಯಾರು ಏನೇನ್ ಮಾಡಿದ್ದಾರೆ ಎಲ್ಲವನ್ನ ಕೂಡ ಕಾಲ ಬಂದಾಗ ಹೇಳ್ತೀನಿ ಅಂತಲೂ ಹೇಳಿದ್ದಾರೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಏನೇನ್ ನಡೆದಿದೆ, ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನ್ ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ತಪ್ಪು ಗ್ರಹಿಕೆಯನ್ನ ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ಇದು ನಮ್ಮ ಪಕ್ಷದ ತೀರ್ಮಾನ ಆಯಿತು. ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯ ಅತ್ಯಾಪ್ತರು ಲೆಕ್ಕ ಹಾಕದೇ ಇರುವಂತಹ ಒಂದಿಷ್ಟು ಬೆಳವಣಿಗೆ ನಡೆದು ಹೋಗಿದೆ. ಸಿದ್ದರಾಮಯ್ಯನವರ ವ್ಯಾಪ್ತಿಯನ್ನು ಮೀರಿ ಸಚಿವರಾಗಿದ್ದ ರಾಜಣ್ಣ ಮಾಜಿ ಸಚಿವರಾಗುವ ಸ್ಥಿತಿ ಬಂದಿದೆ. ಇದರ ನೇರ ಪರಿಣಾಮದ ಹೊಡೆತ ತಿಂದ ಕೈ ನಾಯಕರು ತಂಡ ಹೊಡೆದು ಹೋಗಿದ್ದಾರೆ. ಒಂದರ್ಥದಲ್ಲಿ ತಮ್ಮ ಮಾತಿನ ಮೂಲಕವೇ ಸಿದ್ದರಾಮಯ್ಯಗೆ ಶಕ್ತಿ ತುಂಬುತ್ತಿದ್ದ ಸಚಿವರ ದಂಡಿಗೆ ಜ್ವರ ಬಂದಂತಾಗಿದೆ. ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಪಡೆದಿದ್ರೆ ಇಷ್ಟು ತೀವ್ರ ಮಟ್ಟಿಗೆ ಸಂದೇಶ ಹೋಗ್ತಾ ಇರಲಿಲ್ಲ. ಆದ್ರೆ ಯಾವಾಗ ಹೈಕಮಾಂಡ್ ತಾನೇ ಸ್ವತಃ ಪಿನ್ ಟು ಪಿನ್ ಮಾಹಿತಿಯನ್ನ ಕ್ಷಣ ಕ್ಷಣಕ್ಕೂ ಪಡೆದುಕೊಂಡು ಸಿಎಂಗೆ ವಜಾ ಮಾಡಲೇಬೇಕು ಎಂಬ ನಿರ್ದೇಶನ ಕೊಟ್ಟಿತು, ಆಗ ಇಡೀ ಕೈಪಡೆಯೇ ಆಘಾತಕ್ಕೆ ಒಳಗಾಗಿದೆ. ಹಾಗೆ ಸಾಧಿಸುವ ಶತ್ರುಗಳ ಮಧ್ಯೆ ನಾವು ಅಲರ್ಟ್ ಆಗಿರಬೇಕು ಅನ್ನೋ ಸಂದೇಶ ರವಾನೆಯಾಗಿದೆ. ರಾಜಕೀಯದಲ್ಲಿ ಇದ್ದೇ ಇರೋದು ಅದೇನೋ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು. ಸೊ ನಮ್ಮ ಪಾರ್ಟಿನ ಹುಷಾರಿದ್ರೆ ಇಂಥ ಘಟನೆಗಳ ಸಂಭವಿಸೋದಿಲ್ಲ. ರಾಜಕಾರಣದಲ್ಲಿ ಷಡ್ಯಂತ್ರ ಇರ್ತಕ್ಕಂಥದ್ದು ಸಹಜವೇ. ರಾಜಕಾರಣದಲ್ಲಿ ಇರಬೇಕಾದ್ರೆ ಈ ಷಡ್ಯಂತ್ರಗಳನ್ನ ನಾವು ಎದುರಿಸ್ತಾನೆ ಇರಬೇಕಾಗುತ್ತೆ. ಇದು ರಾಜಣ್ಣವ್ರಿಗೂ ಸಹ ಒಂದು ಪಾಠ ಅಂತ ನನ್ಗೆ ಅನ್ಸುತ್ತೆ. ಅವರು ಸಹ ಕೂತ್ಕೊಳ್ತಕ್ಕಂಥ ಜಾಯಮಾನ ಅವ್ರದಲ್ಲ. ನಿನ್ನೆ ರಾತ್ರಿ ವಜಾಗೊಂಡ ಮಾಜಿ ಸಚಿವ ರಾಜಣ್ಣ ಸೀದಾ ಹೋಗಿ ಭೇಟಿಯಾಗಿದ್ದು ಸಿಎಂ ಸಿದ್ದರಾಮಯ್ಯರನ್ನ. ಸಿದ್ದರಾಮಯ್ಯ ಎದುರು ಬೇಸರ ಹೊರಹಾಕಿದ್ದ ರಾಜಣ್ಣ ರಾಜೀನಾಮೆ ಬದಲು ತನ್ನನ್ನು ವಜಾ ಮಾಡಿದ್ಯಾಕೆ ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯ ತನ್ನನ್ನ ರಕ್ಷಣೆ ಮಾಡಬಹುದಾದ ಅವಕಾಶ ಕೂಡ ಕೈ ಮೀರಿ ಹೋಗುವಷ್ಟು ಬೆಳವಣಿಗೆ ದೆಹಲಿ ಮಟ್ಟದಲ್ಲಿ ಆಗಿದೆ ಅನ್ನೋದು ರಾಜಣ್ಣ ಅವರಿಗೆ ಅರಿವಾಗಿದೆ. ಅದೇ ಕಾರಣಕ್ಕೆ ದೆಹಲಿಗೆ ದೌಡಾಯಿಸುವುದಾಗಿ ಹೇಳಿದ ಮಾಜಿ ಸಚಿವ ರಾಜಣ್ಣ ತನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಎಂಬುದನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಟಿವಿ9 ನಲ್ಲಿ ಹೈಕಮಾಂಡ್ ನಿರ್ಧಾರದ ಎಕ್ಸ್ಕ್ಲೂಸಿವ್ ಮಾಹಿತಿ. ಕೆಸಿ ವೇಣುಗೋಪಾಲ್ ಮನವೊಲಿಸಲು ಯತ್ನಿಸಿದ್ದ ಸಿದ್ದರಾಮಯ್ಯ. ತಮ್ಮ ಅತ್ಯಾಪ್ತ ಕೆಎನ್ ರಾಜಣ್ಣರನ್ನ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಸತತ ಪ್ರಯತ್ನ ಮಾಡಿದ್ರು. ಆದ್ರೆ ಹೈಕಮಾಂಡ್ನಿಂದ ಅದ್ಯಾವಾಗ ಖಡಕ್ ಸಂದೇಶ ಬಂತೋ ಏನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟಕ್ಕೂ ಸಿಎಂಗೆ ಕೆಸಿ ವೇಣುಗೋಪಾಲ್ ಕರೆ ಮಾಡಿದ್ದ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಕೆಎನ್ ರಾಜಣ್ಣರನ್ನ ವಜಾ ಮಾಡೋಕೆ ಹೈಕಮಾಂಡ್ ಖಡಕ್ ಆದೇಶವನ್ನ ಕೊಟ್ಟಿತ್ತು. ನಿನ್ನೆ ಸಿಎಂ ಸಿದ್ದರಾಮಯ್ಯಗೆ ಕೆಸಿ ವೇಣುಗೋಪಾಲ್ ಕರೆ ಮಾಡಿದ್ರು. ಸಂಪುಟದಿಂದ ರಾಜಣ್ಣರನ್ನ ಕೂಡಲೇ ಕೈಬಿಡಲು ಸೂಚನೆ ಕೊಟ್ಟಿದ್ರು. 20 ನಿಮಿಷದ ಬಳಿಕ ಕೆಸಿ ವೇಣುಗೋಪಾಲ್ಗೆ ಸಿದ್ದರಾಮಯ್ಯ ವಾಪಸ್ ಕರೆ ಮಾಡಿದ್ದಾರೆ. ತಕ್ಷಣವೇ ರಾಜೀನಾಮೆ ಪಡೆಯೋದು ಬೇಡ ಎಂದು ಸಲಹೆ ನೀಡಿದ್ದಾರೆ. ಕೆಸಿ ವೇಣುಗೋಪಾಲ್ರನ್ನ ಮನವೊಲಿಸೋಕೆ ಸಿಎಂ ಯತ್ನಿಸಿದ್ರು. 10 ದಿನದ ಬಳಿಕ ರಾಜೀನಾಮೆ ಪಡೆಯೋಣ ಅಂತಾನೂ ಸಿಎಂ ಸಲಹೆ ಕೊಟ್ಟಿದ್ರು. ಅಧಿವೇಶನ ಮುಗಿದ ಬಳಿಕ ಪಡೆಯೋಣ ಅಂತಾನೂ ಹೇಳಿದ್ರಂತೆ. ಕೆಎನ್ ರಾಜಣ್ಣ ವಜಾ ಎಚ್ಚರಿಕೆ ಪಾಠ ಆಗಿದೆ, ಹೈಕಮಾಂಡ್ ನಿರ್ಧಾರ ಆಗಿದೆ ಅಂತ ಕಾಂಗ್ರೆಸ್ ಸಚಿವರು ಹೇಳಿದ್ರು.
ಹೈಕಮಾಂಡು ಡಿಸಿಷನ್ ತೊಗೊಂಡಿದೆ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಡಿಸಿಷನನ್ನು ನಾವೆಲ್ಲ ಗೌರವಿಸ್ತೇವೆ. ನಾವೆಲ್ಲ ಕಾಂಗ್ರೆಸ್ನವರೆಲ್ಲ ದೋಸ್ತಿಗಳೇ, ಎಲ್ಲ ಒಂದೇ. ಹೈಕಮಾಂಡು ಸುಪ್ರೀಂ ನಮಗೆ, ಅವ್ರು ಏನು ಹೇಳ್ತಾರೆ ಅದು ಫೈನಲ್. ಡಿಸಿಷನ್ ತಗೊಂಡ್ರೆಲ್ಲ ಹೈಕಮಾಂಡ್ ಅವ್ರದ್ದು ಏನು ಡಿಸಿಷನ್ ತಗೊಂತಾರೋ ಅದಕ್ಕೆಲ್ಲ ಭದ್ರ ಆಗಿರ್ಬೇಕಷ್ಟೇ. ಇದನ್ನೇ ಅಸ್ತ್ರ ಮಾಡಿಕೊಂಡ ಕೇಸರಿ ಪಡೆ. ಇದರಲ್ಲಿ ಮಹಾನಾಯಕನ ಪಾತ್ರ ಇದೆ ಅಂತ ರಾಜುಗೌಡ ಹೊಸ ಬಾಂಬ್ ಹಾಕಿದ್ರು. ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಘೋರ ಅಪರಾಧ ಏನ್ ಮಾಡಿದ್ದಾರೆ ಅಂತ ಮಹಾ ತಪ್ಪನ್ನ ಏನ್ ಮಾಡಿದ್ದಾರೆ ರಾಜಣ್ಣ ಅವರು. ಇದರಿಂದ ಕಾಂಗ್ರೆಸ್ಸಿಯ ಪ್ರಭಾವಿ ನಾಯಕರ ಕೈವಾಡ ಇದೆ. ಸಿದ್ದರಾಮಯ್ಯವರಿಗೂ ಟಾರ್ಗೆಟ್ ಆಗಿರಬೇಕು, ಈ ಕಡೆ ವಾಲ್ಮೀಕಿ ಸಮುದಾಯನೂ ಮುಗಿದಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ಪ್ರಭಾವಿ ರಾಜಕಾರಣಿಗಳು ರಾಜಣ್ಣನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ. ತಗೊಳ್ಳೋದು ಬೇಡ ಅವ್ರ ರಾಜೀನಾಮೆ, ಅವ್ರ ನೇರವಾಗಿ ಹೊರ ಹಾಕಿದೆ ಅಂತ ಇವಾಗ ಜಸ್ಟ್ ರಿಮೂವ್ ತೆಗೆದು ಹಾಕಿದ್ರು. ಅವರು ಒಬ್ಬ ಎಸ್ ಟಿ ಲೀಡರ್ನ ಯಾವ ರೀತಿ ನಡೆಸಿಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ. ರಾಜಣ್ಣ ವಜಾ ಆದ ಸಂಗತಿ ಕೈಪಡಿಯಲ್ಲಿ ನೇರವ ಮೌನ ಆವರಿಸುವಂತೆ ಮಾಡಿದೆ. ಕೆಎನ್ ರಾಜಣ್ಣ ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ ನಿಜ, ಆದ್ರೆ ಅಧಿಕಾರದಲ್ಲಿದ್ದಾಗ ಮಾತ್ರ ರಾಜಕಾರಣದಲ್ಲಿ ಹಕ್ಕು ಚಲಾಯಿಸಲು ಸಾಧ್ಯ. ಇಲ್ಲದೆ ಹೋದ್ರೆ ಯಾರದ್ದೋ ಹಗೆತನಕ್ಕೆ ಬಲಿಯಾಗಬೇಕಾಗುತ್ತೆ, ಆಟದಿಂದಲೇ ಹೊರಬೀಳಬೇಕಾಗುತ್ತೆ ಎಂಬುದಕ್ಕೆ ರಾಜಣ್ಣ ವಜಾ ಪ್ರಸಂಗವೇ ಸಾಕ್ಷಿ. ಸುನಿಲ್ ಕಿರಣ್ ಜೊತೆ ಪ್ರಸನ್ನ, TV9 ಬೆಂಗಳೂರು.